ಕೇಳ್ಬಿಟ್ಟೇನು ಹೊಡಿಯಲ್ಲ, ದಬ 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 ಹೊಡ್ಕೊಂಡು ಹೋಗ್ತಾರೆ, ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇದ್ದೀರಾ. ಆಮೇಲೆ ಆ ಮೃತರ ಪತ್ನಿ ಹೇಳಿದ್ರು ಧರ್ಮ ಕೇಳ್ಬಿಟ್ಟು ಹೊಡೆದ್ರು ಅಂತ. ಇಲ್ಲ, ಆಗ್ಲ ಆ ಲೇಡಿ ಗಾಬರಿ ಆಗಿದ್ರು, ಆ ಕಾರಣದಿಂದ ಹೇಳಿರ್ತಾರೆ ಅಂತ ಎಲ್ಲವನ್ನ ಕೂಡ ಅಲ್ಲಿಗಳಿದ್ದಾರೆ. ಇಡೀ ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗೆ ಅನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡ್ಬೇಡಿ ವಿಚಾರದಲ್ಲಿ. ಏನು ಗೊತ್ತಿಲ್ಲ ಅದು ನಿಮಗೆ, ಬಟ್ ನಾವೆಲ್ಲ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಮಾತಾಡ್ತೀವಲ್ಲ ಈ ವಿಷಯ. ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದ್ದೇನೆ, ಹಿಂದೆನೇ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನ ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೇನೆ. ಅದೇ ರೀತಿ ಇವತ್ತು ಹೇಳ್ತೇನೆ, ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ನಮ್ಮ ಯಾವುದೇ ಪ್ರತಿಕ್ರಿಯೆ ಏನಿದೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ದೇಶದ ಭದ್ರತೆ ಬಗ್ಗೆ ಸರ್ಕಾರ ಏನು ಇವತ್ತು ಕೇಂದ್ರ ಸರ್ಕಾರ ಇದೆ, ಅವರು ಏನು ಕ್ರಮ ತಗೋಬೇಕು ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ. ನಾವು ಹೇಳಿದೆವು, ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಹೇಳಿದೆ, ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನ ಈಗಾಗಲೇ AICC ಹೇಳಿದ್ದಾರೆ. ದಟ್ ಈಸ್ ಅವರ್ ಸ್ಟ್ಯಾಂಡ್. ರಾಜಣ್ಣ ಸಿಡಿ ವಿಚಾರಣೆ ಎದುರಿಸಿದ್ದಾರೆ, ಯಾವುದೇ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿಲ್ಲ, ಈ ಸ್ಟೇಟ್ಮೆಂಟ್ ಮಾತ್ರ ರೆಕಾರ್ಡ್ ಆಗಿದೆ. ಈ ಕೇಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ತನಿಖೆ ವರದಿ ಬರಲಿ. ಅವರು ಈಗ ಅವ್ರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅದರ ಆಫ್ಟರ್ ದಿ ಸ್ಟೇಟ್ಮೆಂಟ್ ಅದರಿಂದ ಏನು ಫಾಲೋಅಪ್ ಇರುತ್ತೆ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಮಾಡಿದ್ಮೇಲೆ ವರದಿ ಬಂದ ನಂತರ ನಾವು ತೀರ್ಮಾನ ಮಾಡ್ತೀವಿ. ಈಗ ಪಾಕಿಸ್ತಾನದ ಪ್ರಜೆಗಳು ಗಡುವು ಗೆದ್ದಿದೆ ನೀವು ಹೋಗ್ಲಿಕ್ಕೆ. ರಾಜ್ಯದಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಸಿಕ್ಕಿದ್ದಾರೆ, ಉಳ್ಕೊಂಡಿದ್ದಾರೆ ಯಾವ ರೀತಿ ಒಂದು ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿರ್ಬೇಕು. ಇಡೀ ದೇಶದಲ್ಲಿ 400 ಜನ 800 ಜನ ಹೋಗಿದ್ದಾರೆ, ಕಳಿಸಿದ್ದಾರೆ ವಾಪಸ್. ಇನ್ನು ಕೆಲವ್ರನ್ನ ಲಾಂಗ್ ಟರ್ಮ್ ವೀಸಾ ಕೊಟ್ಟಿರೋರಿಗೆ, ಮದುವೆ ಆಗಿ ಇಲ್ಲಿ ಸೆಟ್ಲ್ ಆಗಿರೋರಿಗೆ ಅವರೇ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾನೇ ಕೊಟ್ಟಿದೆ. ಅದು ಬಿಟ್ಟು ಎಲ್ಲರನ್ನೂ ನಾವು ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ASP ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡ್ಲಿಕ್ಕೆ ಹೋದ್ರು ಬಹಳ ಸಾರ್ವಜನಿಕವಾಗಿ ಟೀಕೆಗೆ ಗುರಿ ಆಗ್ತಾ ಇದೆ, ವಿಪಕ್ಷಗಳು ಟೀಕಿಸ್ತಾ ಇದೆ. ಕೆಲವೊಂದ್ ಕಡೆ ಸಂಯಮ ಕಳ್ಕೊಂಡ್ರ CM ಆ ಪರಿಸ್ಥಿತಿಯಲ್ಲಿ. ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ನೋಡಿದ್ದಷ್ಟು ಬಿಟ್ಟರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು, ಯಾತಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಅಪ್ಸೆಟ್ ಆದರು ಅಂತೇಳಿ ಇನ್ನೂ ನನಗೆ ಸರಿಯಾದ ಮಾಹಿತಿ ತಗೊಂಡಿಲ್ಲ. ಅನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ. ಅಲ್ಲಿ ಒಂದು ಪ್ರಿಲಿಮಿನರಿಯಾಗಿ ನನಗೆ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತ ಹೇಳಿದರೆ, ಅಲ್ಲಿ ಒಂದು 5-6 ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲ್ಗಳು ಹಾಕ್ಕೊಂಡು ಒಳಗಡೆ ಬಂದರು. ಆನಂತರ ಎಲ್ಲರೂ ಮಾತಾಡುವಾಗ ಅವರೇನು ಮಾತಾಡಿಲ್ಲ. ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತ್ರ ಅವರು ಬ್ಲ್ಯಾಕ್ ಫ್ಲಾಗು ಡೆಮಾನ್ಸ್ಟ್ರೇಟ್ ಮಾಡಿದರು ಅಂತಕ್ಕಂಥದ್ದು ವಿಚಾರ. ಅದಕ್ಕೆ ಲ್ಯಾಪ್ಸಸ್ಸು ಇಲಾಖೆಯಿಂದ ಆಗಿದೆಯಾ ಏನು ಅದನ್ನೆಲ್ಲ ನಾನು ಮಾಹಿತಿ ಕೊಡೋದಕ್ಕೆ ನಮ್ಮ ADG ಎಲ್ಲಂದು ಹೋಗಿ ಹೇಳಿದ್ದೇನೆ. ಅದು ಬಂದ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಅದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಅಂತ ನೀವು ಹೇಳ್ತೀರಾ. ನಿಮ್ದೇ ಕಾರ್ಯಕ್ರಮದಲ್ಲಿ ನಿಮ್ ಕಣ್ಮುಂದಿನ ಭದ್ರತಾ ವೈಫಲ್ಯ ಆಗಿದೆ, ಇದಕ್ಕೇನಂತೀರಾ ಅಂತ. ವೈಫಲ್ಯ ಅಂದ್ರೆ ಇವರು ಕಾಂಗ್ರೆಸ್ ಶಾಲೆ ಹಾಕೊಂಡು ಬಿಜೆಪಿ ಶಾಲೆ ಹಾಕೊಂಡ್ ಬರ್ಬೋದು. ಬಿಜೆಪಿ ಶಾಲೆ ಹಾಕೊಂಡು ಬಂದಿದ್ರೆ ಅವಾಗ ಗೊತ್ತಾಗೋದು ವೈಫಲ್ಯನ ಅಥವಾ ಏನು. ಇವರು ನಮ್ಮ ಅದು ಕಾಂಗ್ರೆಸ್ ಪಕ್ಷದ ಶಾಲೆ ಹಾಕೊಂಡು ಬರೋದಕ್ಕೆ ಇವ್ರಿಗೇನು ನೈತಿಕತೆ ಇತ್ತು ಗೊತ್ತಿಲ್ಲ. CM ಆ ವರ್ತನೆ ಬೇಡಾಗಿತ್ತು ಅನ್ನೋದು ಅದೇನ ಹೇಳಿದ್ನಲ್ಲ. ಯಾತಕ್ಕೆ ಎಲ್ಲ ಏನಾಗುತ್ತೆ ಅಂದರೆ ಇದ್ರ ಹಿಂದೆ ಏನಾದರೂ ಒಂದು ನಡೆದ್ಬಿಡುತ್ತೆ. ಆ ಕಾರಣಕ್ಕೆ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಅದು ಏನು ನಡೆದಿತ್ತು ಏನು ಎಲ್ಲ ಅಂತ ವಿಚಾರ ಮಾಡ್ತೀವಿ. ಮತ್ತೊಂದು ಕಡೆ ಬಿಜೆಪಿಯವರು CM ಅವರು ಕ್ಷಮೆಯಾಚನೆ ಮಾಡಬೇಕು, ಯುದ್ಧ ಬೇಡ ಅಂತ ವಿಚಾರದಲ್ಲಿ ಅಂತ ಒತ್ತಾಯ ಮಾಡಿ ಹೇಳಿದ್ದಾರೆ. ನಾನು ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳಾಗಲೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡೋದಕ್ಕೇನು ಹಿಂದೆ ಮುಂದೆ ನೋಡಬಾರ್ದು ಅಂತಲೂ ಹೇಳಿದ್ದಾರೆ. ಬೆಳಗಾವಿ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು
ಮೃದು ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಮಾತು ಸರ್. ನೋಡಿ, ದೇಶದ ಭದ್ರತೆಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ತ್ಯಾಗಕ್ಕಿಂತ ಇನ್ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದೆ. ಇದರಿಂದ ನಾವು ಯಾರ ಹತ್ರನೂ ಪಾಠ ಹೇಳಿಸ್ಕೋಬೇಕಾಗಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನವರು ಮೃದು ಧೋರಣೆ ತೋರಿಸ್ತಾರೆ ಅಂತ ಹೇಳಿದ್ರೆ ನಾವು ಹಾಗಾದ್ರೆ ಅಭದ್ರತೆ ಇರಲಿ ಅಂತ ಬಿಟ್ಬಿಡ್ತೀವಿ. ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆದರೆ ಹೆಚ್ಚಿನ ಅಂಶ ಯಾರು ಅಧಿಕಾರದಲ್ಲಿರ್ತಾರೆ ಅವರು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ. ಆದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿ ನಮಗೂ ಕೂಡ ಎಲ್ಲರಿಗೂ ಇರಬೇಕಾಗುತ್ತೆ. ಕಾಂಗ್ರೆಸ್ ಅದಕ್ಕೆ ಸರ್ವಪಕ್ಷದ ಸಭೆಯಲ್ಲಿ ನಮ್ಮವರು ಹೇಳಿದ್ದಾರೆ, ಯಾರು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು, ನಮ್ಮ ಅಧ್ಯಕ್ಷರು ಭಾಗವಹಿಸಿದ್ರು ಮತ್ತು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು, ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ